ಜೋಯಿಡಾ ಗಣೇಶ ಗುಡಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ಹಳಿಯಾಳ ವಿಸ್ತರಣಾ ಶಾಖೆ ಜೋಯಿಡಾ ಹಾಗೂ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಧಾರವಾಡ ಇವರ ಸಹಯೋಗದೊಂದಿಗೆ ಹೊಲಿಗೆ ತರಬೇತಿ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಗಣೇಶ ಗುಡಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸುನಿತಾ ಟಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಮುಖ್ಯ ಅಭಿಯಂತರರು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಗಣೇಶ್ ಗುಡಿ ಇವರು ಶಿಬಿರಾರ್ಥಿಗಳಿಗೆ ಸರ್ಟಿಫಿಕೇಟ್ ವಿತರಿಸುವ ಮೂಲಕ ಟೈಲರಿಂಗ್ ತರಬೇತಿಯು ಒಂದು ಒಳ್ಳೆಯ ಉದ್ಯೋಗ, ಹೀಗೆ ಇದನ್ನು ಮುಂದುವರೆಸಿಕೊಂಡು ಹೋಗಿ ಎಂದು ಕರೆ ನೀಡಿದರು. ಲೀನಾ ಪಿಡಿಒ ಅವೇಡಾ ಗ್ರಾಮ ಪಂಚಾಯತ್ ಅವರು ಶಿಬಿರಾರ್ಥಿಗಳಿಗೆ ಜೀವನದಲ್ಲಿ ಸಾಧಿಸುವ ಛಲವಿರಬೇಕು ಮತ್ತು ಟೈಲರಿಂಗ್ ಉದ್ಯೋಗ ಎಷ್ಟು ಮುಖ್ಯ ಅನ್ನುವುದರ ಕುರಿತು ತಮ್ಮ ಕುಟುಂಬದ ವಿವರಣೆ ಕೊಟ್ಟು ಮಾತನಾಡಿದರು. ಅರುಣ್ ಭಗವತಿ ರಾಜ್ ನಿಕಟಪೂರ್ವ ಅಧ್ಯಕ್ಷರು ಅವೇಡಾ ಗ್ರಾಮ ಪಂಚಾಯತ್ ಅವರು ಟೈಲರಿಂಗ್ ಉದ್ಯೋಗ ಆರ್ಥಿಕ ಸಮಸ್ಯೆಯನ್ನ ಹೋಗಲಾಡಿಸುವುದಾಗಿದೆ ಎಂದು ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಶ್ರೀ ವಿನಾಯಕ್ ಚವಾಣ್ ಯೋಜನಾ ಸಹಾಯಕ ಸಂಯೋಜಕರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ಹಳಿಯಾಳ ಇವರು 1 ತಿಂಗಳ ತರಬೇತಿ ಮುಗಿಸಿದ್ದೀರಿ, ಮುಂದೆ ಇದನ್ನು ಚೆನ್ನಾಗಿ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಿ ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರಶಾಂತ್ ಬಡ್ಡಿ, ನಿರ್ದೇಶಕರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ಹಳಿಯಾಳ ಇವರು ಕಮ್ಯುನಿಕೇಷನ್ ಸ್ಕಿಲ್, ಟೈಮ್ ಮ್ಯಾನೇಜ್ಮೆಂಟ್, ಸ್ವಾವಲಂಬನೆ ಜೀವನ ಕುರಿತು ಮಾತನಾಡಿದರು. ಅಶೋಕ್ ಸೂರ್ಯವಂಶಿ ಯೋಜನಾಧಿಕಾರಿಗಳು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ವಿಸ್ತರಣಾ ಶಾಖೆ ಜೋಯಿಡಾ ಇವರು ಕಾರ್ಯಕ್ರಮವನ್ನು ಆಯೋಜಿಸಿ ವಂದಿಸಿದರು. ಕಾರ್ಯಕ್ರಮದ ಕುರಿತು ಅನಿಸಿಕೆಯನ್ನು ಪೂಜಾ ಮತ್ತು ರಂಜಿತಾ ಶಿಬಿರಾರ್ಥಿಗಳು ತರಬೇತಿ ಕುರಿತು ಮಾತನಾಡಿದರು. ವೇದಿಕೆ ಮೇಲೆ ಶರಣಪ್ಪ ಗದ್ದಿ, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅವೇಡ, ಶ್ರೀಮತಿ ದೀಕ್ಷಿತಾ ವೆಲೆಪ್ ಸಂಪನ್ಮೂಲ ವ್ಯಕ್ತಿ ಉಪಸ್ಥಿತರಿದ್ದರು. ವರದಿ ಹರೀಶ್ ಮಧುರೆಡ್ಡಿ, ಪ್ರಜಾಪವ ಟಿವಿ. ಉದ್ದೇಶ ಏನಂತಂದ್ರೆ ನೀವು ಸ್ವಯಂ ಉದ್ಯೋಗ ಆಗೋದು, ಅಂದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದಾಗಿರ್ಬೋದು, ಆಗ ನಿಮ್ಮ ಕುಟುಂಬಕ್ಕೆ ಸಹಾಯ ಆಗ್ಬೇಕು ಅಂದ್ರೆ ಇಂಥ ತರಬೇತಿಗಳು ಇಲ್ಲಿ ನೋಡ್ಕೊಂಡ್ರೆ ಇಷ್ಟೊಂದು ಡ್ರೆಸ್ಗಳೆಲ್ಲ ಹೊಂದಿದ್ದೀರಿ, ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗಿದೆ ಅಂತ ಅನ್ಕೊಂತೀನಿ ನಾನು. ಇನ್ನು ಮುಂದೆನೂ ನೀವು ಇದೇ ತರ, ಆಮೇಲೆ ಇಲ್ಲಿ ಕಲಿಸ್ಕೊಟ್ಟಿದ್ದ ಮೇಡಮ್ಗೂ ಸಹ ಚೆನ್ನಾಗಿ ಕಲಿಸ್ಕೊಟ್ಟಿದ್ದೀವಿ. ಯಾಕಂದ್ರೆ ನಾವು ಸುಮಾರಷ್ಟು ಕಡೆ ಅನೇಕ ಟ್ರೈನಿಂಗ್ ಮಾಡ್ತೇವೆ, ಬಟ್ ಗಣೇಶ್ ಗುಡಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದ ನಮಗೆ. ಆಸಕ್ತಿಯಿಂದ ತಾವು ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ರಿ, ಅದು ಬಹಳ ಖುಷಿ ಕೊಟ್ಟಂತ ವಿಷಯ. ಎರಡನೇ ಅಂತಂದ್ರೆ ಇವತ್ತು ನಿಮ್ದು ಟ್ರೈನಿಂಗ್ ಹೌದಲ್ಲ, ಬಟ್ ಕಲಿಕೆ ಅನ್ನೋದು ಮುಗಿತಾ ಇಲ್ಲ. ಸೊ ಕಲಿಕೆ ಅನ್ನೋದು ನಿರಂತರವಾದ ಪ್ರೊಸೆಸ್, ಅದು ಎವ್ರಿ ಡೇ ಹೊಸ ಹೊಸ ಥಿಂಗ್ಸ್ ನೀವು ಕಲಿತಾ ಇರ್ತೀರಾ. ಸೊ ನಿಮ್ಗೆ ಜಸ್ಟ್